ಯಾಲಕನ್ ಮರಿಯ ಇದೇನಿದು ನೀನು ಬಾಡಿನ ಹೆಸರು ಕರ್ಕ ಬಂದಿದ್ದೀರಲ್ಲ ಏನೋ ದೋಸೆ ಗೀಸೆ ತಗೊಂಡು ತಿನ್ಕೊಂಡು ಹೋಗೋದಾಗಿತ್ತಾನೆ. ತಿನ್ನು ಚೆನ್ನಾಗದೆ ನಾನು ಇರ್ತೀವಿ ತಿನ್ಲಿಕ್ಕನಪ್ಪ ಅಂದ್ಬಿಟ್ಟು ಅಚ್ಚುಕಟ್ಟಾಗಿ ಬಾಡ್ಬಿಟ್ಟು ಕರ್ಕ ಬಂದ್ರೆ ಇದೇನು ಹಿಂಗಂತ ಇದ್ದಿ. ಮನೇಲೆ ಇಕ್ಳು ಮಕ್ಳು ಬಿಟ್ಟು ಉಣ್ಣಕ್ಕೆ ಬೇಜಾರು ಕಂಡ್ರೆ ಊಟ ಮಾಡ್ಲೇ ಅವ್ರಿಗೂ ತಗೊಂಡೋಗಿ ಕೊಟ್ರಾಯ್ತು. ಸರಿ ಸರಿ ಇದು ಸರಿ ಅದಲ್ಲ ಡ್ರೆಸ್ಸು. ಹ್ಞೂ ಚೆನ್ನಾಗದೆ ಅದು ಬಿಟ್ಟಾಯ್ತು ಚೂರು ಚೆನ್ನಾಗಿ ಕಾಣ್ತಿತ್ತಿಲ್ಲ. ಅದಕ್ಕೆ ಮತ್ತೆ ತಗೋಬೇಕಾದ್ರೆ ನೀನು ಬಂದ್ಬಿಟ್ಟು ಸರಿಯಾಗಿರೋದು. ನೀನು ಬರೋ ಪರಿಸ್ಥಿತಿ ಇತ್ತಿವಲ್ಲ ಊದ್ಕೊಂಡು ಕೂತಿದ್ದಲ್ಲ ಅದಕ್ಕೆ ನಾನು ಒಂದು ಅಂದಾಜಲ್ಲಿ ತಗೊಬಂದೆ. ನೀನು ಇಷ್ಟು ಮಟ್ಟಿಗೆ ಬಂದು ಮೈ ಬೆಳೆಸ್ಕೊಂಡಿದ್ದೀನಿ ಅಂತ ನಂಗೇನು ಗೊತ್ತು. ನನಗೂ ಆಪತ್ತದು ಇದೇನು ಹಿಂಗಂದಿರಿ ನೀವು ಸುಮ್ಮನೆ ಹಂಗಂದೆ ಕತೆ ಅದಕ್ಕೂ ಆಪತ್ಕೆ ಬೇಡ ಉಣ್ಣು ಸುಮ್ಮನೆ. ಇದು ಸರಿ ಆಯ್ತಲ್ವಾ ನೀನು ಇಕ್ಕಂಡಷ್ಟ ಏನು ಬಿಕ್ಕೊಂಡಂಗೆ ಕಾಣ್ತಿತ್ತು ಕಲೆ ಅದಕ್ಕೆ ಬೇರೆ ದಿಕ್ಕ ಬಾ ಅಲ್ಲಿ ಬದಲಾಯಿಸೋದು ಅಂದಿದ್ದು. ಚೆನ್ನಾಗದೆ ಕದ್ ಬಿಡಿ ನನಗೂ ಇಷ್ಟ ಆಯ್ತು. ಕಲರ್ ಒಳ್ಳೆ ಚೆನ್ನಾಗದೆ ಅಲ್ವಾ? ಚೆನ್ನಾಗದೆ ಕಣ್ರಿ ಚೆನ್ನಾಗಿತ್ತು. ಚೆನ್ನಾಗಿತ್ತು ಕಂದ್ಬಿಡಪ್ಪ ಹೆಂಗೋ ಪೂಸಿ ಮಾಡೇ ಬಿಟ್ಟಲ್ಲ. ಅಲ್ಲೇ ಹಿಂಗೆ ಆಡ್ರೆ ನನಗೆ ಅದಕ್ಕೆ ಕಲೆ ಬೇಜಾರು. ನನಗೆ ಇರೋದು ಹೇಳ್ತೀನಿ ನೀನು ಅರ್ಥ ಮಾಡ್ಕೊಳಕ್ಕಿಲ್ಲ. ಅದಕ್ಕೆ ನಾನು ಏನು ಮಾಡಾನೆ ನಾನು ಹೋಗಿದ್ದಿಲ್ಲ ಕಲೆ ಅವಳು ಕಾಸು ಕೊಡೋಕ್ಕೆ ಅವಳೇ ಬಂದಿದ್ದು ಬಡ್ಡಿ ದರ್ದ್ರ ಬಡ್ಡಿ ಜಗಳ ತಂದ್ಬಿಡ್ಬೇಕು ಅರ್ಧ ಬತ್ತಾಳೆ ನೋಳೆ. ನನ್ನ ನಿನ್ನ ಮಧ್ಯದಲ್ಲಿ ನಂಬಿಕೆ ಅನ್ನೋದು ಇರಬೇಕು. ಹೌದು ಒಪ್ಕೋತೀನಿ ತಪ್ಪು ಮಾಡಿದೆ ಒಂದಲ್ಲ ಒಂದು ದಿವಸ ತಪ್ಪು ಮಾಡಿದೆ ಹಂಗೆ ಅನ್ಕೊಂಡು ಸತ್ತಬತ್ ಕಾಲುವೆ ನಾವು ಹಂಗೆ ಆಡೋಕ್ಕದ ವಯಸ್ಸಿತ್ತು ಹಂಗೆ ಆಡ್ತಿದ್ದೆ ಈಗಲೂ ಹಂಗೆ ಆಡೋಣ. ನೀನು ಅರ್ಥನೇ ಮಾಡ್ಕೊಳಕ್ಕಿಲ್ಲ ಕಣಪ್ಪ. ಸುಮ್ಮನೆ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಮುನ್ಸ್ಕೊಟ್ಕೊಂಡು ಕೂತ್ಕತಿಯೇ. ನೀನು ಮುನ್ಸ್ಕೊಟ್ಕೊಂಡು ಕೂತ್ಕೊಂಡ್ರೆ ನನಗೆ ಏನು ಕೆಲಸ ಮಾಡೋಕ್ಕೂ ಮನ್ಸು ಬರೋಕ್ಕಿಲ್ಲ. ನಿನ್ನ ನಗ್ನಗಿತ ಇದ್ರೆ ಇವತ್ತು ನೋಡಿ ನಾನು ಹೋಟ್ಲ ಅಂಗಡಿ ಬಾಕಲೇ ತೆಗಿನಿಲ್ಲ ನಿನ್ನ ಬೇಜಾರಾಗಿರೋದಕ್ಕೆ. ಅದಕ್ಕೆ ಯಾಕೋ ಸರ್ಬತ್ತಿಲ್ಲ ಭಾಳ ಊದ್ಕೊಬಿಟ್ಟವಳೆ ಇವಳು ಭಾಳ ಪಾಪತ್ಕೊಬಿಟ್ಟವಳೆ ಅಂದ್ಬಿಟ್ಟು ಹಂಗೆ ವಿಚಾರ ತೋರ್ಸೋದಂಕ ಕರ್ಕೊಬಂದಿದ್ದೀನಿ. ಮತ್ತೆ ಇದನ್ನೆಲ್ಲ ಚೆನ್ನಾಗಿ ಕಲ್ತಿದ್ದಿ ಕಂದ್ಬಿಡು ಮಾಡೋದೆಲ್ಲ ಮಾಡಿಬಿಟ್ಟು ಏನು ಮಾಡಿದನು ನೀನಪ್ಪ ಸುಮ್ಮನೆ ಇಲ್ದೋದನ್ನು ಕವಿ ಹುಟ್ಟಿಸ್ಕೊಂಡು ಏನೇನೋ ಮಾತಾಡೋದು ಏನೂ ಆಗಿಲ್ಲ. ನೀನು ತಿಳ್ಕೊಂಡಂಗೆ ನಾನು ಯಾಕೆ ಹೋಗೋಣ ಅವಳು ಸುದ್ದಿಗೆ. ಒಂದು ಸತಿ ಹೋಗಿ ಆ ಕಡೆ ಇರ್ತಾನೆ ಗೊತ್ತಾಯ್ತಾನೆ ಅವಳು ಬುದ್ಧಿ ಅಂತದ್ದು ಅಂತ. ಸುಮ್ಮನೆ ಯಾಕೆ ನಾವು ಹಂಗೆಲ್ಲ ಚಂಗ್ಲಾಟ ಆಡ್ಕೊಂಡು ನಿಂತ್ಕೊಂಡ್ರೆ ಅಂಗಡಿಗೆ ಬರೋರು ಬಂದಾರ ಹೋಟ್ಲಿಗೆ ಹೇಳ್ತೀಯಲ್ಲ ನೀನು ಇವನೇ ಚಂಗ್ಳು ಬಡ್ಡೆ ಅನ್ಕೋತಾರಪ್ಪ. ನಾನು ಬೀಡಿ ಸೇರೋದು ಕುಡಿಯೋದೇ ಬಿಟ್ಟಿನಿ. ಬೀಡಿ ಗಿಡಿ ಸೇರ್ತಾ ನಿಂತ್ಕೊಂಡ್ರೆ ಬಂದಾರ ಇಲ್ವೋ ಅಂತ ಇದೊಳೆ ಸರಿ ಅವೆಲ್ಲ ಸವಾಸ ನನಗೆ ಯಾಕಲೆ. ನಾವು ಹೆಂಗಾರು ಮಾಡಿ ಒಂದು ವ್ಯವಸ್ಥೆ ಮಾಡ್ಕೋಬೇಕು. ಇವತ್ತು ವಯಸ್ಸಾದ ಕಾಲಕ್ಕೆ ನಮ್ಗೆ ಯಾರೂ ಆಗೋಕ್ಕಿಲ್ಲ ತಿಳ್ಕೊ. ಈಗ ನಮ್ಮ ಅವ್ವನಿಗೆ ನಮ್ಮ ಓದೋ ಕಾಸದೆ ಅದಕ್ಕೋಸ್ಕರ ನಾವು ಅದನ್ನು ಹೇಳೋದು ನಮ್ಮ ಓದೋ ಕಾಸಿಲ್ದವ್ರು ನಾವು ಚೆನ್ನಾಗಿ ನೋಡ್ಕೊತೀವಿ. ಏನಾರ ಇಲ್ಲಿ ನಮ್ಮ ಅವ್ವ ನಂಗೆ ಗೊತ್ತಲ್ಲ ನಾವು ಬದುಕೋಕ್ಕಾಗದ್ಲೆ ನಾವು ಕಾಸು ಸಂಪಾದನೆ ಮಾಡ್ಕೊಳ್ಳಿಲ್ಲ ಅಂದರೆ ಹೇಳಿ ನೀನು. ಅದಕ್ಕೆ ನನಗೂ ಎಲ್ಲ ಜ್ಞಾನ ಅದೇ. ನೀನು ಹೆಂಗವಾಗ 1 ಲಕ್ಷ ಎತ್ತು ಕೊಡ್ತೀನಿ ಹೋಟ್ಲು ಮಾಡೋದಂತಂದು ಆವತ್ತಿಗೆ ನಮ್ಗೆ ಇಷ್ಟ ಆಯಿತು ಮಾಡೋದ ನಾವು ಒಂದು ಜವಾಬ್ದಾರಿ ತಗೊಳ್ಳೋದ ಅಂತ. ಅದು ಬಿಟ್ಬಿಟ್ಟು ಚಂಗ್ಲಾಡ್ಕೊಂಡು ನಿಂತ್ಕೊಂಡ್ರೆ ಸರ್ ಬಂದದ ಚಂಗ್ಲಾಡಕ್ಕದ ನಾವು ಹೇಳ್ತೀಯಲ್ಲ ನೀನು. ನಾನು ಬೀಡಿನೂ ಸೇದಕ್ಕಿಲ್ಲ ಎಣ್ಣೆನೂ ಕುಡಿಯೋಕ್ಕಿಲ್ಲ. ಅದೇ ಕಾಸು ಉಳ್ಕೊತದ. ಇವತ್ತು ನಾನು ಅದನ್ನೇ ಯೋಚನೆ ಮಾಡ್ತೀನಿ. ಸುಮ್ಮನೆ ಅಡ್ಡದಿಡ್ಡಿ ಕುಡ್ಕೊಂಡು ಚರಂಡಿಲಿ ಬಿತ್ಕೊಂಡು ಆ ಬಡ್ಡೆಕ್ಳ ಕೈಲಿ ಅವ್ರ ಕೈಲಿ ಉಗಿಸ್ಕೊಳ್ಳೋ ಬದಲಿಗೆ ಇವತ್ತು ನ್ಯಾಯವಾಗಿ ಅದೇ ಕಾಸು ಮಾಡಿಕೊಂಡು ಅಚ್ಚುಕಟ್ಟಾಗಿ ಇವನಿಕಲ್ಲ ಒಂದು ಬೀಡಿನೂ ಸೇದಕ್ಕಿಲ್ಲ. ಈಗ ನೀನು ಮನೆಯಲ್ಲಿ ವಾರವ್ರಿಗೆ ಬಾಡ್ತಾರೆ ಕಾಸೆಲ್ಲ ಬರ್ತಿತ್ತು. ನೀನಂತೂ ₹1 ಕೊಡೋಕ್ಕಿಲ್ಲ. ಕೊಡೋದು 100 200 ನಾನು ಅದನ್ನೇ ಮಡಿಕೊಂಡಿರ್ತೀನಿ. ಅದರಲ್ಲೇ ಮಾಂಸನೂ ತರ್ತೀನಿ. ನೀನು ಸಣ್ಣ ಪುಟ್ಟ ಖರ್ಚಿಗೂ ಆಯ್ತದೆ ನನಗೆ. ಇನ್ನೇನು ಖರ್ಚೇ ಇಲ್ವಲ್ಲ. ನಂಗೆ ನಿಜಕ್ಕೂ ಅದನ್ನೇ ಯತ್ನೆ ಮಾಡ್ತೀನಿ. ಎಷ್ಟು ದುಡ್ಡು ಸಂಪಾದನೆ ಉಳಿಸ್ಬೋದು. ಸಂಪಾದನೆಗಿಂತವ ಉಳಿಸೋದೇ ದೊಡ್ಡ ಸಂಪಾದನೆ ಅನ್ನೋದು ನನಗೀಗ ಅರ್ಥ ಆಗೋದೇ ಗೊತ್ತಾ. ಅಂಥದ್ರಲ್ಲಿ ನಾನು ಹೋಗಿ ಚಂಗ್ಳು ಬಿಡಿ ಸವಾಸ ಮಾಡೋಕೆ ಹೋಯ್ತಿದ್ನ. ಸುಮ್ಮನೆ ಒಳ್ಳೆ ಇಲ್ದೋದನ್ನು ತಲೆಗೆ ಹಾಕಬಾರ್ದು. ಇವ್ರು ಏನಾರು ಹೇಳ್ತಾರೆ ತಲೆಗೆಡ್ಸ್ಕೊಳ್ಳಿ ಅಂದ್ಬಿಟ್ಟು ಅದನ್ನೆಲ್ಲ ಕೇಳ್ಕೊಂಡು ಕುಣಿಬಾರ್ದು ಕಣ್ಲೆ. ನನ್ನ ಮೇಲೆ ನಿನ್ನ ನಂಬಿಕೆ ನಿನ್ನ ಮೇಲೆ ನಂಗೆ ನಂಬಿಕೆ ಇರಬೇಕು ಗೊತ್ತಾ. ಇಲ್ಲ ಅಂದ್ರೆ ನಾವು ಇವತ್ತು ದಿವಸಕ್ಕೆ 2000 3000 ಸಂಪಾದನೆ ಮಾಡೋಕ್ಕಾಯ್ತಿತ್ತ. ಜನಗಳು ಬಂದಾರ ಹೇಳು. ಜನಗಳು ಅದೇ ಕಾರಣಕ್ಕೂ ಬರೋಕ್ಕಿಲ್ಲ ಚಂಗ್ಳು ಬಡಿಯಕ್ಲಿ ಇವರು ಅಂತ ನನಗೆ ಗೊತ್ತಿಲ್ಲ ಅವೆಲ್ಲವ. ನಾನು ಅದನ್ನೇ ಹೇಳೋದು ಕಣ್ಮರೆಯ ನೀನು ಅರ್ಥ ಮಾಡ್ಕೊಳಕ್ಕಿಲ್ಲ ಅಷ್ಟೇ. ನಾನು ಅದನ್ನೇ ಹೇಳೋದು. ನಾನು ಏನು ಹೇಳ್ತೀನಿ ಹೇಳು ನಿನಗೆ. ನಾನು ಅದನ್ನೇ ಹೇಳೋದು ಕಣಪ್ಪ. ಇನ್ನೇನು ಹೇಳೋದು ನಾನು ಇನ್ನೇನು ಹೇಳು. ನೀನು ಕುಡ್ಗ ಕುಣಿ ಅಂದನ. ಈಗ ನಾವು ಆಗಿಂದ ನೀನು ಆಡಿದಾಯಿತು. ನಾನು ನೀನು ಕಟ್ಕೊಂತಂದ ಒಂದು ಬೋಸು ಆಯಿತು. ಏನೋ ದೇವರು ಭಗವಂತ ಒಂದು ದಾರಿ ತೋರೋದು ನಮಗೆ. ಇವತ್ತು ನಾವು ಒಂದು ಒಳ್ಳೆ ಕಾರ್ಯ ಕೈ ಹಾಕಿವಿ ನೋಡು. ಸುತ್ತಮುತ್ತಲು ಊರವರು ಅಕ್ಕಪಕ್ಕದವ್ರು ಬರ್ತಾರೆ. ಚೆನ್ನಾಗಿ ಮಾಡ್ತಾರೆ ಅನ್ಕೊಂತಾನೆ ಬರೋದು ಸರಿಯಾ. ನಮ್ಮೂರಲ್ಲಿ ಎಲ್ಲ ಜನಗಳು ಬಂದು ತಿನ್ಕೊಂಡು ಕುಡ್ಕೊಂಡು ಕಾಪಿಯ ಹೋಯ್ತಾರೆ ಖುಷಿ ಪಟ್ಕೊಡು. ಹೆಂಗೆ ಮಾಡ್ತಾಯಿದ್ದೆಲ್ಲ ಮಾಡಿಸೋಬೇಡ ಅಂದ್ಕೊಂಡು. ಇವತ್ತು ಹೆಂಗೆ ಗೌರವ ಕೊಟ್ಟರು. ಆಗ ಚರಂಡಿಲಿ ಕುಡ್ಕೊಂಡು ಬಿತ್ಕೊತಿದ್ದಲ್ಲ ಆಗ ಗೌರವ ಸಿಕ್ತಿತ್ತ ನಿನಗೆ. ಇವತ್ತು ಎಷ್ಟು ಗೌರವ ಸಿಕ್ಕದು ಹೇಳು. ಆ ಗೌರವ ಇರಲಿ ರಾಕಾಸ್ ನಾವು ಸಂಪಾದನೆ ಮಾಡಿ ಮಡಿಕೊಳ್ಳೋದ. ನಾಳೆ ದಿವಸಕ್ಕೆ ಎಲ್ಲದಕ್ಕೂ ಇವತ್ತೇ ನಾಳೆ ದಿವಸಕ್ಕೆ ಹೆಂಗಾರ ಅಲ್ಲಿ ಇವತ್ತು ಹೆಂಗಿತ್ತು ನಾವು ಹೋಟ್ಲು ಮಾಡೋಕ್ಕಿಂತ ಮುಂಚೆ ಜೀವನ ಹೆಂಗಿತ್ತು ಹೇಳು. ನಾವೆಲ್ಲ ಹಿಂಗೆ ಬರೋಂಗಿತ್ತ. ಯಾವತ್ತೋ ಇಸ್ಪಿಟಲ್ ಕಾಸು ಹೊಡೆದ ದಿವಸ ಕರ್ಕೊಬತ್ತಿದ್ದೆ. ಇಲ್ಲ ಅಂದಿದ್ರೆ ನೀನು ಕರ್ಕೊಬತ್ತಿದ್ದ ಹೇಳು. ಹೋಯ್ತಿದ್ವು ನಾವೆಲ್ಲರೇ 10 20ಕ್ಕೂ ನಾವು ಲೆಕ್ಕ ಹಾಕಂಗಿತ್ತು. ಇವತ್ತು ದಿವ್ಸಕ್ಕೆ 1 ಸಾವಿರ 2 ಸಾವಿರ ಉಳ್ಕೊಳ್ಳೋದಕ್ಕೆ ಅಯ್ಯೋ ಬಿಡು ಒಂದು ದಿವಸ ಆದಾಯ ಖರ್ಚು ಮಾಡ್ಕೊಂಡಿರೋದ ಅನ್ಬೋದು. ಆವತ್ತೇನಪ್ಪ ಮಾಡ್ತಿದ್ದೆ ಹೇಳಿ ನೀನು. ನಾನು ಹೇಳ್ತಾ ಇರೋದು ನೀನು ಒಳ್ಳೆದಕ್ಕಲ್ವಾ. ಅವಳು ಸವಾಸ ಸರಿ ಇಲ್ಲ ಕಣ್ಮರೆಯ. ನೀನು ಚೆನ್ನಾಗಿದ್ರೆ ನಿನ್ನ ಮೇಲೆ ನಂಬಿಕೆ ಇದೆ ನನಗೆ. ಅವಳ ಮೇಲೆ ನಂಬಿಕೆ ಇಲ್ವಲ್ಲ. ಅವಳೇನಾದ್ರು ಬಂದು ನೀನು ಹಂಗೆ ತಿರ್ಗವ ನಿನಗೆ ಒಳಾಕಬಿಟ್ಟಳು ಏನು ಅಂತ ನನಗೆ ಅದೊಂದು ಯತ್ನೆ ಆಗ್ಬಿಡ್ತು. ಸರಿ ಕಲೆ ಅವಳು ಹೋಟ್ಲು ಬಂದು ವಿಷಯ ನಿನ್ಗೆ ಯಾರು ಹೇಳ್ದವರು ಅಂತ. ಓಹೋ ಹೇಳೋರಿಲ್ಲ ಅನ್ಕೊಬಿಟ್ಟಿದ್ಯಪ್ಪ. ಅಂಥ ವಿಷಯಗಳು ಬಿರ್ನ ಬರ್ತಾವ ಹೇಳು. ಹೇಳೋರಿಲ್ಲ ಅನ್ಕೊಬಿಟ್ಟಿದ್ಯಾ ಹುಷಾರು. ನಾನು ಬರಬೇಕಲ್ಲ ನನಗೆ ಗೊತ್ತಾಯ್ತು. ನನಗೆ ಅವಳಿಗೆ ತಿಂದು ಹೋಯ್ತಾ ಇಲ್ಲ. ಅವಳು ಹೋಟ್ಲ್ ತಕ್ಕೆ ಹೋಯ್ತಾವಳೆ ಅನ್ಕಡೆ ನಾನು ಇನ್ನು ತಿಳಿಸಿ ಬರಲಿಲ್ಲ. ಯಾಕೆ ಹೇಳು ಜನಗಳು ನಾನು ನೋಡ್ತಿದ್ರು. ಅವಳು ಹೋಗೋದು ನೋಡಿಕೊಂಡು ಹೋಟ್ಲು ಕಡೆಗೆ ಹೋಯ್ತಾವಳೆ ಅಂದ್ಬಿಟ್ಟು ಇವಳು ಹೋಯ್ತಾವಳಲ್ಲ. ಅವಾಗ ಇವಳು ಮಾತಾಡ್ಸಿದ್ಲು ಯಾರು
ಮುರ್ಸಿದಕ್ಕನು ಮಾತಾಡ್ಸಿದ್ಲು ಓ ಕೆಂಪಿ ಏನೋ ಹೋಟ್ಲಿಂದ ಹೋಯ್ತಿದೀಯ ಅಂತ ಅವಳು ಕೊಟ್ಟು ಮಾತಾಡ್ತಾ ನಿಂತಿದ್ದಾಗ ಇವಳು ಇಲ್ಲಿ ಬರ್ತಾ ಇದ್ಲು ಹೋಟ್ಲಿದ್ದಕ್ಕ ಇನ್ನು ನಾನೇನೋ ಅವಳನ್ನ ಫಾಲೋ ಮಾಡ್ಕೊ ಬಂದರೆ ಇವು ಮುರ್ಸಿದಕ್ಕ ಏನು ಅನ್ಕೊಂಡವಳು ಓ ನೋಡು ಪೂರ್ಮಿಳತ್ತಾಗ ಹೋಯ್ತಾರದಕ್ಕೆ ಇವಳು ಹಿಂಗುಟೆ ಹೋದ್ಲು ಎಲ್ಲ ಇವಳು ಗಂಡಸರ್ ಇಲ್ವೇನೋ ತಿರ್ಗ ಪಟಾಗಿದ್ದಾನೇನೋ ಅಳ್ತಕ್ಕೆ ಅದಕ್ಕೆ ಹೋಯ್ತಾಳೆ ಅಂದ್ಕೊಂಡು ಏನಾರು ತಿಳ್ಕೊತಾರೆ ಅಂದ್ಬಿಟ್ಟು ನಾನು ಹೋಗಲಿಲ್ಲ ನನಗೆ ಅಲ್ಲೇ ಸೂಚನೆ ಗೊತ್ತಾಯಿತು ಯಾವಾಗ ಮಾರನೇ ನನ್ನ ಗಲ್ದಲ್ಲಿ ದುಡ್ಡು 2,000 ಕಮ್ಮಿ ನೋಡಿದೆ ನನಗೆ ಆ ಗ್ಯಾರಂಟಿ ಆಯಿತು ಆಗ ನಿನ್ಗೆ ಹೇಳ್ದಷ್ಟು ನೀನು ಒಪ್ಕೊಬಿಟ್ಟಲ್ಲ ನೀನು ಸಿಗಾಕೊಂಡಲ್ಲ ಇನ್ನೇನು ಸಿಗಾಕೊಂಡೆ ನೀನು ಅಷ್ಟು ಸುಲಭ ಅಲ್ಲ ಕಣಪ್ಪ ತಪ್ಪಿಸ್ಕೊಬಿಡಕ್ಕೆ ನನ್ನ ಕೈಯಿಂದ ನಾನು ಬರೋದಾಗಿದ್ರೆ ಮಾರ ಮರೋದಿ ಕಳೆದಾಗಿದ್ರೆ ನಾನು ಅವತ್ತು ಓಡ್ದಿಸ್ಲೇ ಬಂದು ಅವಳನ್ನೇ ನಿನ್ನ ಎಳ್ದಾಡ್ತಿದ್ದೆ ನನಗೇನು ಅಷ್ಟು ತಾಕ್ಸತ್ತಿತ್ತಿಲ್ವ ಮಾತಾಡೋಷ್ಟು ಏನಪ್ಪ ಅಂದರೆ ನಾವು ಮೊದ್ಲಂಗಲ್ಲ ಮರೆಯ ಕೇಳ್ಕೊ ಇವತ್ತು ಒಂಚೂರು ಕೆಟ್ಟ ಹೆಸ್ರು ಬಂದರೆ ಹೋಗೋ ಬಡೇದ ಹೋಟ್ಲಿಗೆ ಏನು ಹೋಗೋದು ಚೆಂಗ್ಳು ಬಡೇದ ಹಂಗೆ ಹಿಂಗೆ ಅಂತಾರೆ ಇವತ್ತು ಬರೀ ಗಂಡಸರೇ ಬರೋಕ್ಕಿಲ್ಲ ನಮ್ಮ ಹೋಟ್ಲಿಗೆ ಹೆಂಗಸ್ರು ಬರ್ತಾರೆ ಅಂಥದ್ರಲ್ಲಿ ನಾವು ಹೆಂಗೆ ತೂಕ ಉಳಿಸ್ಕೊಂಡು ಹೋಗ್ಬೇಕು ಚೆಂಗ್ಳು ನನ್ನ ಮಗ ಅಂತ ಅಂದ್ಕೊಳಕ್ಕೆ ನಿನ್ಗೆ ಆಸೆಯ ಹೇಳು ನಾವು ಒಂಚೂರ ಶಿಸ್ತಾಗಿದ್ದಾಗಲೇ ನಮ್ಮ ಚೆಂದಾಗಿ ಮಾಡ್ತಾರೆ ಕಣೋ ಹೋಗೋದ ಮುಟ್ಟದ ಅಂತ ಅವ್ರಿಗೂ ಆಸೆ ಬರೋದು ಅದನ್ನ ಹೇಳಕ್ಕೆ ಹೋದ್ರೆ ನಿನಗೆ ಹಿಂಗೆ ಆಡ್ತೀಯ ನೀನು ನನಗೆ ಹೊಸಿ ಕೋಪ ಹತ್ತದ ನನಗೆ ಗೊತ್ತಾಯ್ತು ನಾನೇ ನೋಡಿದೆ ಕಣ್ಣಾರ ನಾನು ಬರೋದು ಬೇಡ ನೋಡೋದೆ ಅನ್ಕೊಂಡು ನಾನು ಸುಮ್ಮನೆ ಅದೇ ಯಾವಾಗ ದುಡ್ಡು ಇಲ್ದಂಗೆ ಆಯಿತು ಆ ಗ್ಯಾರಂಟಿ ಆಯಿತು ಓಹೋ ಈ ಕೆಲಸ ನಡ್ತದೆ ಇಲ್ಲಿ ಅಂತ ನನಗೆ ಗೊತ್ತಾಯ್ತು ಕಣ್ಮರೆಯ ಅಷ್ಟೇ ಇನ್ನೇನೂ ಇಲ್ಲ ಲೇ ಊಟ ಮಾಡು ಆಯಿತು ನನಗೆ ಗೊತ್ತಿಲ್ಲ ನನಗೆ ನೀನು ಕೈಲಿ ಹೇಳ್ಸ್ಕೋಬೇಕಾಗಿಲ್ಲ ನಾನು ಒಳ್ಳೆ ಅನುಭವಿಸ ಆಗದೆ ಸರಿ ಆ ಬಡ್ಡಿಯಿಂದ ನಾನು ಎಷ್ಟು ಅನುಭವಿಸಿನಿ ಎಷ್ಟು ಅವಮಾನ ಅನುಭವಿಸಿನಿ ಎಲ್ಲ ಗೊತ್ತು ಯಾವ ಬಡ್ಡಿಗಳು ಒಬ್ಬರು ಮರುವದಿ ಕೊಡ್ದೋದರೆಲ್ಲ ಇವತ್ತು ಸುಬ್ಬಣ್ಣ ಅಂತ ಗೌರವ ಕೊಡ್ತಾರೆ ಇನ್ನೇನಾಗಬೇಕಲೇ ನಾವು ಹೋಟ್ಲು ಮಡ್ಗಿಯನ್ನು ಕಳ್ಕೊಂಡಿಲ್ಲ ಕಣ್ಲೆ ಸಂಪಾದನೆ ಮಾಡ್ಕೊಂಡಿವಿ ಇವತ್ತು ಅದರಿಂದ ಎಷ್ಟು ನೆಮ್ಮದಿಗಿವಿ ನಾವು ಸರಿಯಾ ಇವತ್ತು ಒಂದು ತುತ್ತು ಅನ್ನ ತಿಂತೇವೆ ಅಂದ್ರೂ ಈಗ ಒಂದು 6 ವಾರಕ್ಕೂ ಒಂದು ಬಾರ್ ತರಿಸ್ಬೇಕು ಅಂದ್ರೂ ಊನಾಗ ಒಗೆರಿಬೇಕಾಗಿದ್ದು ಅವ ಬಾರ್ ತರ್ಸವ ಅಂದ್ಕೊಂಡು ಅವ್ನು ನಿನ್ಗುಟ್ಟು ಬೀಳಬೇಕಾಗಿತ್ತು ಇವತ್ತು ಗೊತ್ತಿನಲ್ಲಿ ನಾನೇ 2 kg 3 kg ಬಾರ್ ತಂದು ಕೊಡ್ತೀನಿ ಮಾಡಿಸ್ಕೊಂಡು ನಾನು ಸೊಸೆಕರಿ ಉಣ್ತೀವಿ ಮನೆ ಜನ ಎಲ್ಲ ಉಣ್ಲಿಬಿಡು ಕುಸ್ಕುಸಿಂದ ಇನ್ನೇನಾಗಬೇಕು ಅದಕ್ಕಿಂತ ಇನ್ನೇನಾಗಬೇಕಲೇ ಅಯ್ಯೋ ಮಾಡಲೇ ನಾವು ಅಂತೂ ಕರೆಕ್ಟಾಗಿದ್ದರೆ ಯಾರು ಏನೋ ಮಾಡೋಕ್ಕಾಗಿಲ್ಲಕಂತೆ ಸುಮ್ಮನೆ ತಲೆಗೆಡ್ಸ್ಕೋಬೇಕು ಅಲ್ಲ ಕಣ್ಮರೆಯ ನನಗೆ ತಿನ್ನಕ್ಕೆ ಮನ್ಸ್ಬತ್ತಲ್ಲ ಇಕ್ಳು ಮಕ್ಕಳನ್ನ ನಾನು ಬಿಟ್ಟು ಕಣ್ಮರೆಯ ಹೋಗು ಇದೇ ಕಾಸಿಗೆ ಅಲ್ಲಿ ತಗೊಂಡಿದ್ರೆ ಆಗ್ತೀವೋ ಮಟನೇ ಬರೋದಲ್ಲ ಮಟನು ಐಕ್ಳಿಗೆ ಚಿಕನ್ ತೆಗೆದು ಕೊಟ್ಟಿರೋ ಕಬಾಬ್ ನಾನು ಮಾಡ್ಕೊಂಡು ತಿನ್ನವು ನನಗೆ ಮನ್ಸಿಗೆ ಬತ್ತಲ್ಲ ಕಣ್ ಹೋಗು ತಿನ್ನು ಹೋಟ್ಲಲ್ಲಿ ಉದ್ದಾರ ಆಗೋದು ಬೇಡವಾ ತಕೊಡಕೈತೆ ಬಿಡು ಐಕ್ಳಿಗೆ ಏನಂತೆ ತಕೊಡಕೈತೆ ಕಬಾಬ್ನೇ ಮಾಡ್ಕೊತಾರೆ ಅದೇನೋ ಗೊಜ್ಜೋ ಪಜ್ಜೋ ಕಬಾಬೋ ಏನು ಬೇಕೋ ಅವ್ರು ಮಾಡ್ಕೊಳ್ಳಿ ಒಂದು 2 kg ಚಿಕನ್ ತಗೊಂಡೋಗೈತೆ ಹೋಗಾಗ ಊಟ ಮಾಡಿಗೆ ನೀನು ಸುಮ್ಮನೆ ಕೈ ನುಳಿ ಬಿಡ್ಕೊ ಕೂತ್ಕೊಬೇಡ ಊಟ ಮಾಡಲೇ ಹೋಗ್ತೇನೆ ನನಗೆ ಐಕ್ಳು ಬಿಟ್ಟು ಕಣ್ಮರೆಯ ಅಯ್ಯೋ ಏನಾರೇ ಅಲ್ಲಿ ನಮ್ಮ ಮಕ್ಕಳು ಅಲ್ರಿ ಅಯ್ಯೋ ಆ ಮಕ್ಳಿಗೆ ತಾನೇ ನಾವು ಏನಾರೇ ಸಂಪಾದನೆ ಮಾಡಿದವ ಥೂ ನಮಗೆ ನಾಚಿಕೆ ಆಯ್ತದೆ ಕಣ್ಮರೆಯ ಏನು ನಮ್ಮ ಅಜ್ಜಿ ತಾತ ಏನು ಮಡಗಿದಾರೋ ಅಂದ್ರೆ ಏನು ತೋರ್ಸವ ಆಗ್ತಾನೆಯ ಏನು ಸಂಪಾದನೆ ಮಾಡಿದವು ಏನಾರ ಹಾಕೋನಂದ ಒಂದು ಗರ ಮಾಡ್ಕೊಡ್ಬೇಕು ನಾವು ಮಾಡೋಕ್ಕಾಯ್ತದೆ ಸುಮ್ಮನಿರಲಿ ಟೈಮ್ ಬರಲಿ ಇಲ್ಲೇ ಯಾರಿಗೂ ಮೋಸ ಮಾಡೋದು ಬೇಡ ಈಗ ಗೋವಿಂದನೋ ಬೇರೆ ಅಲ್ಲ ಮಾದೇವನೋ ಬೇರೆ ಅಲ್ಲ ಎಲ್ಲ ಮಕ್ಕಳು ನಮ್ಮವೇ ಇನ್ನೇನು ಈಗ ಆ ಬಡ್ಡೆಕ್ಳಿಗೆ ಬಿಡು ಮಾದೇವನಿಗೂ ಮಾಡೋದು ಬೇಡ ಗೋವಿಂದನಿಗೂ ಮಾಡೋದು ಬೇಡ ಸೋಬಿತ್ರ ಮಕ್ಳಿಗೂ ಮಾಡೋದು ಪಾಪ ಅವು ಎಲ್ಗೋದವು ನಮ್ಮ ಅಜ್ಜಿ ತಾತ ಅವಕಾಶ ಅಲ್ವಾ ಎಲ್ರಿಗೂ ಏನಾರು ಒಂದೊಂದು ಬದುಕ ಮಾಡಿಸ್ಕೊಟ್ಬಿಡೋಕ್ಕಾಯ್ತದೆ ನೀನು ಸುಮ್ಮನಿರು ನೀನು ತಲೆಗೆಡ್ಸ್ಕೊಬೇಡ ಈಗ ಇಂಪ್ರೂವ್ ಆಗದೆ ಮೊದಲು ನೀನು ಸಂಘದಲ್ಲಿ ಎತ್ಕೊಂಡಿರೋ ಕಾಸು ಮುಗ್ದೋಗ್ಲಿ ಸಾಲ ಆಮೇಲಿಂದ ಎಲ್ರಿಗೂ ಏನಾರು ಹೊಸಸಿ ಮಾಡಿಸ್ಕೊಟ್ರಾಯ್ತು ಅವಕ್ಕೆಲ್ಲ ಯಾಕೆ ತಲೆಗೆಡ್ಸ್ಕತಿ ಊಟ ಮಾಡಿ ಈಗ ನೀನು ಅಯ್ಯೋ ಸೋಬಿತೆ ಮಾಡಿಸ್ಕೊತಿದ್ಲ ಅವಳಿಗೆ ಬೇಕಾದಷ್ಟು ಅದೇ ರೀ ಅವಳಿಗೆ ಏನು ತೊಂದರೆ ಇಲ್ಲ ಮಾದೇವನ ಐಕ್ಳಿಗೂ ಏನು ತೊಂದರೆ ಇಲ್ಲ ಅಂದ್ರೆ ನಾವು ಮಾಡೋದು ಮಾಡಬೇಕು ಬುಟ್ಟಾಕು ಸೋಬಿತಿಂದ ಅವಳು ಮಾಡಿಸ್ಕೊಳಕ್ಕೂ ಇಲ್ಲ ನೀವು ಚೆನ್ನಾಗಿರಮ್ಮ ಅಂತ ಅಂತಾಳೆ ಗೋವಿಂದ ಐಕ್ಳಿಗೂ ಮಾದೇವನ ಐಕ್ಳಿಗಾರೆ ಏನಾರು ಮಾಡಬೇಕು ಕಣ್ರಿ ಇದೊಳ್ಳೆ ಸರಿ ಕಲೆ ನೀನು ಪರವಾಗಿಲ್ಲ ನನ್ನ ಮಗಳೇನು ಮಾಡಿದಾಳೆ ಮೋಸ ನಿನಗೆ ನನ್ನ ಮಗಳಿಗೂ ಸಾಮಾನ್ಯ ನಾನು ಮಾಡೋದು ಆಯ್ತು ಮಾಡಪ್ಪ ಬೇಡ ಅಂದ ನಾನು ನಿನ್ನ ಮಗಳು ಮಾಡಬೇಡ ಅನ್ನ ಊಟ ಮಾಡಿ ಈಗ ಹೋಗೋದು ಗೊತ್ತಾಯ್ತದೆ ಸರಿ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ